ಇರಾನ್ ಮತ್ತು ಅಮೆರಿಕ ಹಾಗೆಯೇ ಇಸ್ರೇಲ್ ನಡುವಿನ ಯುದ್ಧ ದಾಹದಿಂದ ದೇಶಾದ್ಯಂತ ಏನು ಸಮಸ್ಯೆಗಳಾಗ್ತಾ ಇದೆ, ಪ್ರಮುಖವಾಗಿ ಸಿಲಿಂಡರ್ ವಿಚಾರದಲ್ಲಿ ಅಭಾವ ಉಂಟಾಗಿದ್ದು ಈಗಾಗಲೇ ಹೋಟೆಲ್ಗಳು ಬಹುತೇಕ ಬಂದ್ ಆಗ್ತಾ ಇವೆ, ಒಂದಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇವೆ. ಸದ್ಯಕ್ಕೆ ಕೋರಮಂಗಲದ ಫುಡ್ ಸ್ಟ್ರೀಟ್ನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ಚೈತ್ರ ನೇರ ಸಂಪರ್ಕದಲ್ಲಿದ್ದಾರೆ. ಆಲ್ ರೈಟ್, ನಾವು ಹೇಳ್ತಾ ಇದ್ವಿ ಒಂದಷ್ಟು ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಆಗುವಂತ ಯುದ್ಧ, ಆಗ್ತಾ ಇರುವಂತ ಯುದ್ಧ ಯಾವ ಟೈಮ್ನಲ್ಲಿ ಆಗ್ತಾ ಇದೆ, ಅನಿಲ ಸಮಸ್ಯೆ ಯಾವ ಟೈಮ್ನಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ರಂಜಾನ್ ಫೆಸ್ಟಿವಲ್ ಆಗ್ತಾ ಇದೆ, ಮುಂದೆ ರಾಮನವಮಿ ಬರೋದಿದೆ, ಯುಗಾದಿ ಬರೋದಿದೆ, ಹಬ್ಬಗಳು ಸಾಲು ಇರ್ತಾ ಇರಬೇಕಾದ್ರೇನೆ ಈ ರೀತಿಯಾಗಿ ಅನಿಲ ಸಮಸ್ಯೆ ಆಗಿದೆ. ನನ್ನ ಹಿಂದ್ಗಡೆ ನೀವು ಸ್ಟಾಲ್ಗಳನ್ನ ಗಮನಿಸಿದ್ರೆ ಎಲ್ಲ ಬಾರ್ಬಿಕ್ಯೂ ಗ್ರಿಲ್ಗಳೇ ಇದೆ. ಈ ಬಾರಿ ನಾವು ನೋಡಿದ್ರೆ ಸ್ಟಾಲ್ಗಳಲ್ಲಿ ಚೇಂಜಸ್ ಆಗಿದೆ. ಅದು ಯಾಕೆ ಮಾಡ್ಕೊಂಡಿದ್ದಾರೆ ಏನು ಅನ್ನೋದನ್ನ ನಾನು ಸ್ಟಾಲ್ ಓನರ್ಸ್ಗಳ ಹತ್ರನೇ ಕೇಳ್ತಾ ಬರ್ತೀನಿ. ಸಾಹಿಲ್ ಇದ್ದಾರೆ ನಮ್ಮ ಜೊತೆಗೆ. ನಾವು ಹೋದ ವರ್ಷಕ್ಕೆ ನೋಡೋದಕ್ಕೂ ಈ ವರ್ಷ ನೋಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಸ್ಟ್ರೀಟೇನೆ ಗ್ರಿಲ್ಗಳನ್ನ ಹಾಕ್ಬಿಟ್ಟಿದ್ದೀರಿ, ಸೌದೆ ಒಲೆನ ಬಳಸ್ತಾ ಇದ್ದೀರಿ. ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಲಾಸ್ಟ್ ಇಯರಿಂದ ಈ ವರ್ಷ ತುಂಬ ಗ್ಯಾಸ್ ಬೆಲೆನೂ ತುಂಬ ಜಾಸ್ತಿ ಆಗಿದೆ. ಅವ್ರು ತಿರ್ಗಾ ಅಂದರೆ ಗ್ಯಾಸ್ ಸಪ್ಲೈನೇ ಇಲ್ಲ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಅಂದರೆ ಎಲ್ಲ ಗ್ಯಾಸಲ್ಲಿ ಇತ್ತು. ಈ ವರ್ಷ ನೋಡ್ಬೇಕಂದ್ರೆ ಫುಲ್ ನಾವು ಸೌದೆದಲ್ಲೇ ಮಾಡ್ತೀವಿ. ನಮಗೂ ಕಷ್ಟ ಆಗ್ತಿದೆ, ಎಲ್ಲರಿಗೂ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ರಂಜಾನ್ ಅಂತ ಹೇಳಿದ್ರೆ ನಾವು ನಾನ್ ಮುಸ್ಲಿಂ ಫ್ರೆಂಡ್ಸ್ ಕೂಡ ಬರ್ತಾರೆ. ಎಲ್ಲರ ಕಾನ್ಸಂಟ್ರೇಷನ್ ಸಮೋಸ, ಆಮೇಲೆ ಡೀಪ್ ಫ್ರೈ, ದಿಲ್ ಕುಶ್ ಅವುಗಳೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಸಲ ಅಂತ ಸ್ಟಾಲ್ಗಳು ಬಹಳ ಕಮ್ಮಿ ಅಂತ, ಒಂದು 100 ಮೀಟರ್ಗೆ ಒಂದಿದೆ ಮೇಡಮ್. ಯಾಕಂದ್ರೆ ಈ ವರ್ಷ ತುಂಬ ಜನ ಅರ್ಧಕ್ಕೆ ಎತ್ಬಿಟ್ರು ಮೇಡಮ್ ಸ್ಟಾಲ್ಸ್ಗಳು. ಯಾಕಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದ ತಕ್ಷಣ ಎಲ್ಲರೂ ಎತ್ಬಿಟ್ರು. ಯಾಕಂದ್ರೆ ನಮ್ಮ ಹತ್ರ ತುಂಬ ವೆರೈಟಿ ಸಿಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗೆಲ್ಲ ಏನು ವೆರೈಟೀಸೇ ಇಲ್ಲ ನಮ್ಮ ಹತ್ರ. ಯಾಕಂದರೆ ಇವಾಗ ನಾವು ಇದ್ರಲ್ಲಿ ಮಾಡ್ಬೇಕಂದ್ರೆ ನಮಗೂ ಕಷ್ಟ, ಕಸ್ಟಮರ್ ನಿಂತ್ಕೊಳ್ಳೋಕ್ಕೂ ಕಷ್ಟ. ನಾರ್ಮಲ್ ಗ್ಯಾಸ್ ಸಿಲಿಂಡರ್ ಇದ್ರೆ ಆರಾಮಾಗಿ ಒಳಗಡೆ ನಾವು ರೆಡಿ ಮಾಡಿ ಇಲ್ಲಿ ಹಾಕ್ತೀವಿ ವೆರೈಟೀಸ್. ಇವಾಗ ಅಂದರೆ ಈ ವೆರೈಟೀಸ್ಗಳೇ ಇಲ್ಲ ಮೇಡಮ್. ತುಂಬ ಒಂದಿನಕ್ಕೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ರಂಜಾನ್ ಹಾಗಲ್ಲ, ವಾರಗಳು ತಿಂಗಳುಗಳವರೆಗೂ ಹೋಗುತ್ತೆ, ಕಷ್ಟ ಆಗುತ್ತೆ ಗ್ಯಾಸ್ ಇಲ್ದೇನೆ ಮ್ಯಾನೇಜ್ ಮಾಡೋದು. ಸೊ ಅದಕ್ಕೆ ಪರ್ಯಾಯ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈ ಗ್ರಿಲ್ಗಳು, ಬಾರ್ಬಿಕ್ಯೂ ಮಾಡುವಂಥ ಸ್ಟಾಲ್ಸ್ಗಳೇ ಹೆಚ್ಚಾಗಿದೆ ಈ ಸಲದ ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ. ಇದೊಂದು ಕಡೆ ಆದರೆ ಇನ್ನು ಹೋಟೆಲ್ಗಳು ಇಂಡಿವಿಜುವಲ್ ಆಗಿ ಇಟ್ಕೊಂಡಿರೋರು ಹಬ್ಬದ ಸೀಸನ್ ಆಗಿರೋದ್ರಿಂದ ಅವ್ರುಗಳು ಹೈಕ್ ಕೇಳ್ತಾರೆ, ಅಥವಾ ಆ ಹಬ್ಬಕ್ಕೆ ಏನಾದರೂ ಉಡುಗೊರೆನ ಕೇಳ್ತಾರೆ, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಇದು ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಹೋಟೆಲ್ ಉದ್ಯಮದ ಮಾಲೀಕರು ಕೂಡ ಅವ್ರ ಸಮಸ್ಯೆನ ಹೇಳ್ಕೊಂಡಿದ್ದಾರೆ. ಏನೇನಾಗ್ತಾ ಇದೆ ಬನ್ನಿ ನೋಡೋಣ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ. ಯುದ್ಧ ಮೋಹ. ಅಮೆರಿಕ ಇರಾನ್ ದೇಶಗಳ ಯುದ್ಧ ಮೋಹ ಕಡಿಮೆಯಾಗುವಂತೆ ಕಾಣ್ತಿಲ್ಲ. ಜಗತ್ತಿಗೆ ಎದುರಾಗಿರೋ ತೈಲ ಅನಿಲ ದಾಹ ಕೂಡ ನೀಗ್ತಿಲ್ಲ. ಗ್ಯಾಸ್ ಸಿಲಿಂಡರ್ ತಂದಿಟ್ಟಿರೋ ಸಂಕಷ್ಟಗಳು ಒಂದೆರಡಲ್ಲ. ಜನಸಾಮಾನ್ಯರಿಗಷ್ಟೇ ಅಲ್ಲ, ಜನಪ್ರತಿನಿಧಿಗಳ ಊಟಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ. ಶಾಸಕರ ಭವನದಲ್ಲೂ ಸಿಲಿಂಡರ್ ಸಂಕಷ್ಟ, ಸಿಗ್ತಿಲ್ಲ ತಿಂಡಿ. ಹೋಟೆಲ್ಗಳಲ್ಲಿ ತಿಂಡಿ ಸಿಗದಿರೋದ್ರ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಚರ್ಚೆಯಾಗಿದೆ. ಅಲ್ಲದೆ ಶಾಸಕರ ಭವನದಲ್ಲೂ ತಿಂಡಿ ಸಿಗ್ತಾ ಇಲ್ಲ ಅಂತ ಐವಾನ್ ಡಿಸೋಜಾ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ನಮ್ಮ ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ, ಮತ್ತೇನು ಅಂಬಡೆ ಇಲ್ಲ, ವಡೆ ಇಲ್ಲ. ಈ ಪರಿಸ್ಥಿತಿ ಆಗಿದೆ. ಶಾಸಕರ ಭವನದಲ್ಲಿ ಶಾಸಕರುಗಳಿಗೆ ಸಿಗದೇ ಇದ್ರೆ ಮತ್ತೆ ಬೇರೆಯವರ ಪರಿಸ್ಥಿತಿ ಏನು ಸರ್? ಹಾಗಾಗಿ ಏನು ಈ ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ ಅಂತ ಹೇಳುವುದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದು ಅವಶ್ಯಕತೆ ಇದೆ. ಐವಾನ್ ಡಿಸೋಜಾ ಪ್ರಸ್ತಾಪಕ್ಕೆ ಉತ್ತರಿಸಿದ ಆಹಾರ ಸಚಿವ KH ಮುನಿಯಪ್ಪ, ಇನ್ನೂ ಒಂದು ವಾರ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇದೆ, ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಸಹಿಸಿಕೊಳ್ಬೇಕು ಅಂದಿದ್ದಾರೆ. ನಾನು ಮೊನ್ನೆನೂ ಹೇಳಿದ್ದೀನಿ, ಹೋಟೆಲ್ ಮಾಲೀಕರನ್ನ ಮೀಟಿಂಗ್ ಕರೆದು ಹೇಳಿದ್ದೀನಿ, ಒಂದು ವಾರ ನೀವು ಸುಧಾರಿಸ್ಕೊಬೇಕು, ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ಬೇಕು. ಗೃಹ ಬಳಕೆನ ಯಾವ ಕಾಲಕ್ಕೂ ನಿಲ್ಲಿಸೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಇದಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಪ್ರತಿದಿನ 3,52,921 ಸಿಲಿಂಡರು ದಿನ ಖರ್ಚು ಮಾಡ್ತಾ ಇದ್ದಾರೆ, ಬಳಕೆ ಇದೆ. ಅದಕ್ಕೆ ಅವಶ್ಯಕತೆ ಆದಷ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು 3 ಕಾರ್ಪೊರೇಷನ್ಸು ಒಟ್ಟಿಗೆ ಅದನ್ನು ವಿತರಣೆ ಪ್ರತಿದಿನ ನಡೀತಾ ಇದೆ. ಇದಕ್ಕೆ ಶಾಸಕರ ಭವನಕ್ಕೆ ಕೇಳಿದ್ದಾರೆ. ಈಗ ಅಸೆಂಬ್ಲಿ ನಡೆಯುವಷ್ಟು ಕಾಲದಿನ ಅವ್ರಿಗೆ ಎಷ್ಟು ಅವಶ್ಯಕತೆ ಅದರಲ್ಲಿ 50% ಕೊಡ್ತೀವಿ, ಅಷ್ಟು ಜಾಸ್ತಿ ಕೊಡೋಕ್ಕಾಗಲ್ಲ. ತೀರಾ ಅವಶ್ಯಕತೆ ಇರೋದ್ರಿಂದ ಈ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅದನ್ನು ಅವಕಾಶ ಮಾಡಿಕೊಡ್ತೀವಿ. ಹೀಗೆ ಸಚಿವರೇ ಹೇಳಿದಂತೆ ಇನ್ನೂ ಒಂದು ವಾರ ಹೋಟೆಲ್ ಮಾಲೀಕರು ಸಹಿಸಿಕೊಳ್ಬೇಕಿದೆ. ಈ ಮಧ್ಯೆ ಬೆಂಗಳೂರು ಸೇರಿ ಹಲವೆಡೆ ಕೆಲ ಹೋಟೆಲ್ ಬಂದ್ ಆಗಿವೆ.
ಇನ್ ಕೆಲವೆಡೆ ಮೆನುಗಳೇ ಚೇಂಜ್ ಆಗಿವೆ. ಒಂದ್ ಕಡೆ ಗ್ರಾಹಕರಿಲ್ಲ ಅಂತ ಹೋಟೆಲ್ ಮಾಲೀಕರು ಕಂಗೆಟ್ಟು ಕೂತಿದ್ರೆ, ಮತ್ತೊಂದ್ ಕಡೆ ಕಾರ್ಮಿಕರಿಗೆ ಕೆಲಸ ಕಳೆದುಕೊಳ್ಳೋ ಭೀತಿ ಶುರುವಾಗಿದೆ. ಈಗ ತುಂಬ ಸಮಸ್ಯೆ ಆಗ್ತಿದೆ. ಮೊದಲು ಸುಮಾರು 10-15 ಮೆನು ಕೊಡ್ತಾ ಇದ್ದೀವಿ. ಈಗ ಕೆಲವು 1-2 ಐಟಮ್ ಮಾಡ್ತಾ ಕೊಡ್ತಾ ಇದ್ದೀವಿ. ತುಂಬ ಕಷ್ಟ ಆಗ್ತದೆ. ಇಲ್ಲಿ ಏನು ಮಾಡೋದು, ಹಿಂಗಾಗದೆ ಗ್ಯಾಸ್ಗಳಿಲ್ಲ. ಈಗ ಮೇಲ್ಗಡೆ ಐಟಮು ಇವೆಲ್ಲ ಸೌದೆಲ್ಲಿ ಮಾಡ್ತಾವೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಕೆಲಸ ಮಾಡೋದು ಏನು ಮಾಡೋಕ್ಕೂ ಆಗಲ್ಲ. ಕೆಲಸ ಹೋದ್ರೂ ಮನೆಗೆ ಹೋಗೋದು ಅಷ್ಟೇ. ಬೆಂಗಳೂರು ತಿಂಡೀಸ್ ಮುಳಬಾಗಿಲು ದೋಸೆ ಸೆಂಟರ್ಗೆ ಬೀಗ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ ಬಂದ್ ಆಗ್ತಿವೆ. ಸಿಲಿಂಡರ್ ಕೊರತೆಯಿಂದ ಶೇಷಾದ್ರಿಪುರಂನ ಬೆಂಗಳೂರು ತಿಂಡೀಸ್ ಮುಳಬಾಗಿಲು ದೋಸೆ ಸೆಂಟರ್ಗೆ ಬಾಗಿಲು ಹಾಕಲಾಗಿದೆ. ನಾನೀಗ ಶೇಷಾದ್ರಿಪುರಮಲ್ಲಿರುವಂತಹ ಫುಡ್ ಸ್ಟ್ರೀಟ್, ಸಾಮಾನ್ಯವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಕುಮಾರ್ ಪಾರ್ಕ್ ಆಗಿರ್ಬೋದು, ಸುತ್ತಮುತ್ತಲಿನ ಭಾಗದಲ್ಲಿ ಹೋಟ್ಲ್ಗಳಾಗಿರ್ಬೋದು, ತಿಂಡಿ ಆಹಾರಗಳನ್ನು ಸೇವಿಸೋದಕ್ಕೆ ಸಾಕಷ್ಟು ಹೋಟ್ಲ್ಗಳಿರುವಂಥದ್ದು. ನೀವು ನೋಡ್ಬೋದು 2-3 ಹೋಟ್ಲ್ಗಳು ಕೂಡ ಈ ಭಾಗದಲ್ಲಿ ಕ್ಲೋಸ್ ಆಗಿರುವಂಥದ್ದು. ಇನ್ನು ಬೆಂಗಳೂರು ತಿಂಡೀಸ್ ಅಂತ ಹೇಳಿ ಚಿಕ್ಕ ಚಿಕ್ಕ ಹೋಟ್ಲ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಇವರಿಗೆ ಕಳೆದ 2 ದಿವಸಗಳಿಂದಲೂ ಕೂಡ ಸಮರ್ಪಕವಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಹೋಟ್ಲನ್ನು ಬಂದ್ ಮಾಡಿರುವಂಥದ್ದು. ಕಳೆದ 2-3 ದಿವಸಗಳಿಂದಲೂ ಕೂಡ ಈ ಭಾಗದಲ್ಲಿರುವಂಥ ಜನರ ಪರದಾಟ ಕಾರಣಾಗಿದೆ. ಇಷ್ಟೇ ಅಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬೆಂಗಳೂರಿನ ಸ್ವಾತಿ ಹೋಟೆಲ್ನಲ್ಲಿ ಊಟದ ಮೆನುವಿನಲ್ಲಿ ಕಡಿಮೆ ಮಾಡಲಾಗಿದೆ. ಹೋಟೆಲ್ ಉದ್ಯಮದವರಿಗೆ ಕೇವಲ 1,000 ಮಾತ್ರ ಈ ಸಿಲಿಂಡರ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ 44,000 ಸಿಲಿಂಡರ್ಗಳು ಬೇಕು, ಆದರೆ 1,000 ಮಾತ್ರ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಈಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದು. ಬೆಂಗಳೂರಿನಲ್ಲಿ ಪಿಜಿಗಳಿಗೂ ತಟ್ಟಿದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಇನ್ನು ಬೆಂಗಳೂರಿನಲ್ಲಿ ಪಿಜಿಗಳಿಗೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಟ್ಟಿದೆ. ಕೆಲ ಪ್ರಮುಖ ಪಿಜಿಗಳಲ್ಲಿ ಹೊಸಬರಿಗೆ ನೋ ಎಂಟ್ರಿ ಅಂತಿದ್ದಾರೆ ಮಾಲೀಕರು. ಪಿಜಿಗಳಿಗೂ ಕೂಡ ಈ ಸಿಲಿಂಡರ್ ಬಿಸಿ ತಟ್ಟಿದೆ. ಈಗಾಗಲೇ ಎಲ್ಲ ಮಾಲೀಕರು ಕೂಡ ಇದರಿಂದ ತತ್ತರಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಸಂಬಳಕ್ಕೂ ಕಂಟಕ. ಇನ್ನು ಹಬ್ಬಕ್ಕೆ ಸಿಬ್ಬಂದಿ ಅಡ್ವಾನ್ಸ್ ಕೇಳ್ತಿದ್ದಾರೆ. ಸಂಬಳ ಕೊಡೋಕೂ ತೊಂದರೆ ಆಗ್ತಿದೆ ಅಂತ ಮೈಸೂರಿನ ಕುವೆಂಪು ನಗರದಲ್ಲಿರೋ ದೋಸಾ ಪಾಯಿಂಟ್ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ಬಗ್ಗೆ ಮಾತಾಡ್ಲಿಕ್ಕೆ ದೋಸಾ ಪಾಯಿಂಟ್ನ ಹೋಟೆಲ್ ಮಾಲೀಕರಾದಂಥ ರಾಜೇಶ್ವರಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಹೇಗಿದೆ ಪರಿಸ್ಥಿತಿ ಈಗ ಅಂತ? ಸರ್ ನಮಸ್ತೆ. ತುಂಬಾನೇ ಕಷ್ಟ ಆಗ್ತಿದೆ ಸರ್. ಈಗ ಇಳಬೇಕೋ ಬಿಡಬೇಕೋ, ಹೋಟ್ಲು ನಡೆಸಬಾರ್ದು ಅನ್ನೋ ತುಂಬ ಗೊಂದಲದಲ್ಲಿ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀವಿ. ಗ್ಯಾಸ್ ಸಮಸ್ಯೆಯಿಂದ ಕೊಪ್ಪಳದಲ್ಲಿ ಶಾಲಾ ಬಿಸಿಯೂಟಕ್ಕೂ ಅಡ್ಡಿ ಉಂಟಾಗಿದೆ. 3 ದಿನಗಳಿಂದ ಬಿಸಿ ಊಟ ಇಲ್ಲದೆ ಶಾಲಾ ಮಕ್ಕಳು ಪರದಾಡುವಂತಾಗಿದೆ. ಯಾದಗಿರಿಯಲ್ಲಿ ಮದುವೆ ಮನೆಗೆ ಸಿಲಿಂಡರ್ ಸಿಗದಿದ್ದಕ್ಕೆ ಸೌದೆಯನ್ನ ಖರೀದಿಸಲಾಗಿದೆ. ಹೋಟೆಲ್, ರೆಸ್ಟೋರೆಂಟ್, ಖಾನಾವಳಿ ಮಾಲೀಕರಿಂದಲೂ ಸೌದೆ ಖರೀದಿ ಜೋರಾಗಿದೆ. ನಗರದ ಶಾಸ್ತ್ರಿ ವೃತ್ತದ ಬಳಿ ಮಹಾಲಕ್ಷ್ಮಿ ಸಾಮಿಲ್ನಲ್ಲಿ ಕ್ವಿಂಟಾಲ್ಗೆ 700 ರೂಪಾಯಿಯಂತೆ ಸೌದೆ ಮಾರಾಟವಾಗ್ತಿದೆ. ಇನ್ನು ಹೋಟೆಲ್ ಬಿಸ್ನೆಸ್ ಅಲ್ಲೋಲ ಕಲ್ಲೋಲವಾಗ್ತಿದ್ದಂತೆ ಈರುಳ್ಳಿ, ತರಕಾರಿ ಬೆಲೆಯು ಪಾತಾಳ ಕಂಡಿದೆ. ದಾವಣಗೆರೆಯ ರೈತರ ಕಣ್ಣಲ್ಲಿ ಈರುಳ್ಳಿ ನೀರು ತರಿಸಿದೆ.